ಎಂತಹ ಕಣ್ಣು ದೃಷ್ಟಿ ಇತ್ತು ಅಂತಂದರೂ ಕೂಡ ನಿಮಿಷದಲ್ಲೇ ಮಾಯ ಅಲ್ಲ, ನಿಮಿಷದಲ್ಲೇ ಪಟ್ ಅಂತ ಹೊರಟೋಗ್ಬಿಡ್ತದೆ. ಈ ಒಂದು ವಸ್ತುವನ್ನು ಇಟ್ಕೊಂಡು ಈ ಒಂದು ಸರಳವಂಥ ಒಂದು ವಿಧಾನವನ್ನು, ಚಮತ್ಕಾರಿ ವಿಧಾನವನ್ನು, ತುಂಬ ಪರಿಣಾಮಕಾರಿ ಅಂತ ವಿಧಾನವನ್ನು ಮಾಡಿದ್ರೆ ಸಾಕು. ಅದು ಯಾವ ಒಂದು ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮತ್ತು ಬೆಲ್ ಬಟನ್ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಭಗವತ್ ಚಿಂತನೆ ಪ್ರತಿ ದಿನ ಪ್ರತಿ ಕ್ಷಣ ಮಾಡಬೇಕು ಅಂತಾರೆ. ಆದರೆ ಈ ಒಂದು ಸರಳವಾದಂಥ ಒಂದು ವಿಧಾನವನ್ನು ನೀವು ಆಚರಣೆ ಮಾಡ್ತು ಅಂತಂದರೆ 24 ಅವರ್ಸು ನೀವು ಭಗವಂತನ ಒಂದು ಚಿಂತನೆ ಮಾಡಿದ ಹಾಗೆ ಆಗುತ್ತದೆ. ನೀವೇನೇನೋ ಸಂಸಾರದಲ್ಲಿರ್ತೀರ, ಸಂಪಾದನೆ ಮಾಡೋದಲ್ಲಿರ್ತೀರ, ಖುಷಿ ಸಂತೋಷದಲ್ಲಿ ಮೈ ಮರೆತಿರ್ತೀರ. ಅರೆ ಭಗವಂತನ ಪ್ರಾರ್ಥನೆ ಯಾವಾಗ ಮಾಡ್ತೀರಾ ನೋಡಿ, ಪ್ರತಿನಿತ್ಯ ಒಮ್ಮೆಯಾದರೂ ಕೂಡ 2-3 ಬಾರಿಯಾದರೂ ಕೂಡ ಮಂತ್ರವನ್ನು ಹೇಳಬೇಕು. ಯಾವ ಮಂತ್ರ? ಯಾವುದಾದರೂ ಮಂತ್ರ 2-3 ಬಾರಿ. ನೋಡಿ, ಭಾಳಷ್ಟು ಜನ ನಂಗೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಏನು ಹೇಳಿ, ಟೈಮ್ ಇಲ್ಲ ಅಂತ ಹೇಳಿ ದೇವರ ಮನೆಗೆ ಹೋಗಲ್ಲ ಮತ್ತು ಮಂತ್ರನೂ ಹೇಳಲ್ಲ. ನೋಡಿ, ಭಾಳ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ, ತಾಯಂದರು ಮಾಡ್ತಾ ಇರ್ತಾರೆ, ಗಂಡಂದರು ಕೆಲಸಕ್ಕೆ ಹೋಗೋ ಒಂದು ಬ್ಯುಸಿಲಿರ್ತಾರೆ. ನೀವೇನು ಮಾಡಬೇಕು ಅಂತಂದರೆ ಅದಕ್ಕೆ ಏನು ಮಾಡ್ತಾಯಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಮಂತ್ರ ಹೇಳಬೇಕು. ಅಂದರೆ ನೀವು ಯಾವುದಾದ್ರೂ ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಂತ್ರ, ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮಂತ್ರ ಹೇಳ್ಬಿಡ್ತು ಅಂತಂದರೆ ಸಂಪೂರ್ಣ 24 ಅವರ್ಸು ನೀವು ಭಗವತ್ ನಾಮ ಸ್ಮರಣೆ ಮಾಡ್ದಂಗೆ ಆಗತ್ತೆ, ತಿಳ್ಕೊಳ್ಳಿ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ಬಿಟ್ಟಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿ ದೇವೋಭವ ಅಂತ ಹೇಳ್ಬಿಡ್ತಾಯಿದ್ರು. ಮಲ್ಕೊಳ್ಬೇಕಾದ್ರೂ ಕೂಡ ಮಂತ್ರ, ಸ್ನಾನ ಮಾಡಬೇಕಾದ್ರು ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಈ ಥರ ಹೇಳ್ತಾಯಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಮಲ್ಕೊಳ್ಳೋಕ್ಕಿಂತ ಮುಂಚೆ, ಊಟ ಮಾಡೋಕ್ಕಿಂತ ಮುಂಚೆ, ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾ ದೇಹಿ ಚ ಪಾರ್ವತಿ. ನೋಡಿ, ಪ್ರತಿಯೊಂದಕ್ಕೂ ಒಂದೊಂದು ಮಂತ್ರ ಇದೆ. ಆದರೆ ಇದೆಲ್ಲ ಮಾಡೋದಕ್ಕೆ ನಿಮ್ಗೆ ಸಮಯಾವಕಾಶ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಂತ್ರ, ಯಾವುದಾದ್ರೂ ಮಂತ್ರ 2-3 ಬಾರಿ ಅಟ್ಲೀಸ್ಟು ನಿಮ್ಗೆ ಆಗಲಿಲ್ವಾ, ನಾಳೆಯಿಂದನೇ ಈ ಕ್ಷಣದಿಂದನೇ ಮಾಡಿ. ಓಂ ನಮಃ ಶಿವಾಯ ಅಂತ 3 ಸರಿ ಹೇಳಿ. ಮತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ ನಮಃ, ಏನು ಒಂದು ಹೇಳ್ಬಿಟ್ಟು ಬನ್ನಿ. ಎಷ್ಟು ಚೆನ್ನಾಗಾಗುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಓಂ ನಮಃ ಶಿವ ಅಂತ ಹೊಟ್ಟೆ ಶಿವ ತೃಪ್ತ, ಊಟ ಆದ ತಕ್ಷಣ ಶಿವ ತೃಪ್ತನಾದ ಅಂತ, ದೇಹವೇ ದೇವರಲ್ವಾ, ಶಿವ ತೃಪ್ತ ಅಂತ ಹೊಟ್ಟೆ ಸವರ್ತ ಸಂಪೂರ್ಣವಾಗಿ ಜೀರ್ಣ ಆಗಿಬಿಡ್ತಾಯಿತ್ತು. ಹಾಗಾಗಿ ನೀವು 24 ಗಂಟೆಗೆ ಭಗವತ್ ನಾಮ ಸ್ಮರಣೆಯಲ್ಲಿರಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಂತ್ರ, 2-3 ಮಲ್ಕೊಳ್ಳೋಕ್ಕಿಂತ ಮುಂಚೆ 2-3 ಬಾರಿ ಹೇಳಿದ್ರೆ ಸಾಕು. 2-3 ಮಂತ್ರಗಳು, ಒಂದೇ ಮಂತ್ರ, ನಿಮ್ಮ ಮನೆ ದೇವ್ರ ಮಂತ್ರ ಯಾವುದಾದ್ರೂ ಮಂತ್ರನ ಹೇಳ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗ್ತೀರಾ ಅಂತ ಮಾಡ್ಕೊಳ್ಳಿ. ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತೊಂದು ವಿಚಾರ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀನಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ, ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ, ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು, ನಿತ್ಯ ನರಕ,
ಈ ಒಂದು ಲೌಕಿಕ ಬದುಕೋ ಒಂದು ನರಕ, ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವನ ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ಪ್ರತಿ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ಬೆನ್ನು ನೋವು, ಬೆನ್ನಿನ ನೋವಿನ ಸಮಸ್ಯೆ ಭಾಳಷ್ಟು ಜನಕ್ಕೆ ಇದು. ನಾನು ಸಾಕಷ್ಟು ಸಾರಿ ಹೇಳ್ತಾನೆ ಇರ್ತೀನಿ, ಮುಂದಕ್ಕೂ ಹೇಳ್ತೀನಿ. 2 ವೀಲರ್, ಅದು ಬೈಕ್ ಓಡಿಸೋಂಥವ್ರಿಗೆ, ಅದು ದಿನಕ್ಕೆ ಬೆಳಗ್ಗಿಂದ ಸಂಜೆವರೆಗೂ ಬೈಕ್ ಓಡಿಸೋರು, ಸ್ವಿಗ್ಗಿ ಝೊಮ್ಯಾಟೊ ಅಥವಾ ಈ ಫೀಲ್ಡ್ ವರ್ಕಲ್ಲಿರುವಂಥವ್ರು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕ್ಕೊಂಡು ಇಷ್ಟು ತೂಕವಾದಂಥ ಬ್ಯಾಗ್ ಹಾಕ್ಕೊಂಡು ಹಿಂಗೆ ಎಳೆದಿದ್ದಾಗ ಬೆನ್ನಿನ ಒಂದು ಪ್ರೆಷರ್ ಏನಾಗುತ್ತೆ, ಬೆನ್ನು ಮೂಳೆ ಹಿಂಗೆ ಇಳಿಯುತ್ತೆ. ಮತ್ತು ಆ ಕಡೆ ಈ ಕಡೆ ಕಾಲು ಹಾಕ್ಕೊಡೋದ್ರಿಂದನೂ ಕೂಡ ತುಂಬ ಸಮಸ್ಯೆ ಆಗುತ್ತೆ. ಆದಷ್ಟು ನೀವು ಸೀಟಲ್ಲಿ ಕೂತ್ಕೊಂಡಿರೋವಂಥದ್ದು, ಈ ಸ್ಕೂಟರ್ ಅಂತಂದರೆ ಚೇರ್ ಮೇಲೆ ಕೂತ್ಕೊಳ್ಳೋದಂಗೆ ಇರುತ್ತೆ ಆ ಥರದಲ್ಲಿ ತುಂಬ ಬೆನ್ನು ಇರೋಂಥವ್ರಿಗೆ ನಾನು ಹೇಳ್ತಾ ಇರೋಂಥದ್ದು, ಆ ಥರದಲ್ಲಿ ಕೂತ್ಕೊಂಡು ನೀವು ಡ್ರೈವ್ ಮಾಡಿ. ಒಂದು ಬೆನ್ನು ನೋವು ಇರೋಂಥವ್ರು ಅಲ್ಲ, ನೀವು ಡ್ರೈವ್ ಮಾಡಿ, ಇಲ್ಲಿ ಅಕಸ್ಮಾತ್ ಬೇರೆ ಕಾರಣಗಳಿಂದ ಬೆನ್ನು ನೋವಿತ್ತು ಅಂತಂದರೂ ಕೂಡ ನೀವು ಬೈಕಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಸ್ಕೂಟರಲ್ಲಿ ಕೂತ್ಕೊಳ್ಳಿ ಅಥವಾ ಬಸ್ಸಲ್ಲಿ ಕೂತ್ಕೊಳ್ಳಿ, ಟ್ರೈನಲ್ಲಿ ಕೂತ್ಕೊಳ್ಳಿ. ಆ ಥರ ಒಂದು ಚೇರ್ ಮೇಲೆ ಕೂತ್ಕೊಳ್ಳೋಂಗೆ ನೀವು ಕುಳಿತುಕೊಳ್ಳಬೇಕು. ಒಂದು ಜೊತೆಗೆ ಈ ಬೆನ್ನು ನೋವು ಹೋಗಬೇಕು ಅಂತಂದರೆ ಸ್ವಲ್ಪ ನೀವೇನು ಮಾಡಬೇಕು ಅಂತಂದರೆ, ಈ ಆಲಿವ್ ಆಯಿಲ್ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ನಿಮ್ಮ ಡಯಟಿಷನ್ಗೋ ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ ಕೇಳಿ ನೀವು ಸೇವನೆ ಮಾಡಿ. ಖಂಡಿತವಾಗ್ಲೂ ಬೆನ್ನು ನೋವು ಹೊರಟೋಗ್ಬಿಡ್ತದೆ. ಪ್ರತಿನಿತ್ಯ ಒಂದು 3 ತಿಂಗಳು ತೊಗೊಳ್ಳಿ, 1 ಸ್ಪೂನ್, 1-1.5 ಸ್ಪೂನು, ಗೊತ್ತಲ್ಲ. ಒಬ್ಬೊಬ್ಬರು ದೇಹ ಪ್ರಕೃತಿಗೆ ಒಂದೊಂದು ಥರ ಇರುತ್ತೆ, ಗೊತ್ತಲ್ಲ. ಆಲಿವ್ ಆಯಿಲನ್ನು ನೀವು ಹಂಗೆ ಕುಡಿಬೇಕು. ಮುಖದಲ್ಲಿ ಹೊಳಪು ಜಾಸ್ತಿ ಆಗುತ್ತೆ. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತ ಬ್ಯಾಡ್ ಕೊಲೆಸ್ಟ್ರಾಲು ಮತ್ತು ಹಾರ್ಟಲ್ಲಿರುವಂತಹ ಒಂದು ಏನು ಕಲ್ಮಶ ಅಥವಾ ಬ್ಲ್ಯಾಕೇಜು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ ಅಂದ್ಬಿಟ್ಟು ಒಂದು ಸರಿ ನೀವು, ಯಾಕಂದರೆ ಒಬ್ಬೊಬ್ಬರು ದೇಹ ಪ್ರಕೃತಿ, ಏಜು ಮತ್ತು ಅವರ ಆಹಾರ ಪದ್ಧತಿ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಬಟ್ ಆಲಿವ್ ಜನರಲಾಗಿ ಎಲ್ಲರೂ ತೊಗೋಬೋದು, ಇನ್ನೊಂದು ಅರ್ಧ ಸ್ಪೂನ್ ತೊಗೋಬೋದು ಪ್ರತಿನಿತ್ಯ, ಅಥವಾ ದಿನ ಬಿಟ್ಟು ದಿನ ತೊಗೊಳ್ಳಿ. ಒಂದು ಡಯಟಿಷನ್ನ ಒಂದು ಕೇಳ್ಕೊಬಿಡಿ, ಗೊತ್ತಲ್ಲ. ಅವರು ಕರೆಕ್ಟಾಗಿ ಇಷ್ಟು 2 ಸ್ಪೂನ್ ತೊಗೊಳ್ಳಿ, 3 ಸ್ಪೂನ್, ಅದೆಷ್ಟೋ ಹೇಳ್ತಾರೆ ಅವರು ನಿಮ್ಮ ಒಂದು ದೇಹಕ್ಕೆ. ನೋಡಿ, ಪ್ರತಿಯೊಬ್ಬರು ಕೂಡ ನೀವು ಒಂದು ಡಯಟಿಷಿಯನನ್ನು ಅಟ್ಲೀಸ್ಟ್ 2 ವರ್ಷಕ್ಕಾದ್ರೂ ಒಬ್ಬರು ಡಯಟಿಷಿಯನ್ನ ನೀವು ಹೋಗಿ ಕನ್ಸಲ್ಟ್ ಮಾಡಬೇಕು. ಏನು 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಮ್ಯಾಕ್ಸಿಮಮ್ ತೊಗೋತಾರೆ. ಅವರೆಲ್ಲ ಬರ್ಕೊಟ್ಬಿಡ್ತಾರೆ ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಏನು ಅಂತಂದು. 1 ಅವರ್ 2 ಅವರ್ 1 ಅವರ್ ಜಾಸ್ತಿ ಮ್ಯಾಕ್ಸಿಮಮ್ ಕೌನ್ಸಿಲಿಂಗ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂಗೆ ನೀವು ಆಹಾರ ಪದ್ಧತಿ ಮತ್ತು ಇದನ್ನೆಲ್ಲ ಇಟ್ಕೊಳ್ಳಿ. ನೋಡಿ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂತ, ಗೊತ್ತಲ್ಲ. ಡಯಟಿಷಿಯನ್ನು ಇಲ್ಲ ಅಂತಂದರೆ ಪುಸ್ತಕಗಳು ಓದಿ, ಇಲ್ಲ ಅಂತಂದರೆ ನಮ್ಮ ಒಂದು ರೆಗ್ಯುಲರ್ ಆಗಿ ನಮ್ಮ ಒಂದು ವಿಡಿಯೋನ ಫಾಲೋ ಮಾಡಿ. ಇನ್ನು ಭಾಳಷ್ಟು ನಾನು ಮಧ್ಯ ಈ ಮುದ್ರೆಗಳನ್ನು ನಿಲ್ಲಿಸ್ಬಿಟ್ಟಿದ್ದೆ. ಇಲ್ಲ ಗುರುಗಳೇ ನೀವು ಹೇಳಿ ಅಂತ ನಮಗೂ ಅನ್ನಿಸ್ತು, ಜನಗಳಿಗೆ ಒಳ್ಳೆ ಇದನ್ನು ಇದು ಮಾಡೋಣ. ಜ್ಯೋತಿಷಿ ಎಲ್ಲ ಥರನೇ ಇರಬೇಕು, ಮಸಾಲೆ ಇರಬೇಕು, ಅದಕ್ಕೆ ಮಸಾಲೆ ಪುರಿ ಆಗುವಂಥದ್ದು ಅಲ್ವಾ. ಒಂದು ಫಿಲಮ್ ಅಂತಂದಮೇಲೆ ಡ್ಯಾನ್ಸ್ ಇರಬೇಕು, ನಗು ಇರಬೇಕು, ಫೈಟ್ ಇರಬೇಕು, ಹಾಡಿರಬೇಕು, ದುಃಖ ಇರಬೇಕು, ಎಲ್ಲವೂ ಕೂಡ ಅದರಲ್ಲಿರಬೇಕು. ಹಾಗಾಗಿ ಅದನ್ನು ನಾನು ಮಾಡ್ತಾಯಿದ್ದೀನಿ. ಬೆನ್ನು ನೋವಿಗೆ ಸಂಬಂಧಪಟ್ಟಂಥದ್ದನ್ನು ವಾಯುಮುದ್ರೆ. ಈ ವಾಯುಮುದ್ರೆನ ನೀವು ಮಾಡಿದ್ದೇ ಆಯಿತು ಅಂತಂದರೆ ಏನಿಲ್ಲ, ಜಸ್ಟ್ ತುಂಬ ಜಾಸ್ತಿ ನೋವಿತ್ತು ಅಂದರೆ 25 ನಿಮಿಷ ಮಾಡಿ, ಸ್ವಲ್ಪ ಕಡಿಮೆ ನೋವಿತ್ತು ಅಂದರೆ 20 ನಿಮಿಷಗಳ ಕಾರಣ. ನೋಡಿ, ಇದು ವಾಯುಮುದ್ರೆ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಸಂಪೂರ್ಣವಾಗಿ ಮಾಡಿಸ್ಬೇಕು. ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತು ಅಂತಂದರೆ ಸಾಕು, ಆಟೋಮೆಟಿಕ್ಕಾಗಿ ಬೆನ್ನಿಗೆ ಸಂಬಂಧಪಟ್ಟಂಥ ಬೆನ್ನು ನೋವು ಸಂಪೂರ್ಣವಾಗಿ ಕಂಟ್ರೋಲಿಗೆ ಬಂದ್ಬಿಡುತ್ತೆ, ಗೊತ್ತಲ್ಲ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಬೆನ್ನು ನೋವಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಇದು ಅದ್ಭುತವಾದಂಥ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ, ಮಾಡಿ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಮತ್ತು
ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮವಾಗಿ ಗಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ, ಎಲ್ಲಿ ಹೋಗ್ತಾಯಿದೆ ಎಲ್ಲಿ ಬರ್ತಾಯಿದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ, 10ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನು ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ, ಗಿಡಮೂಲಿಕೆಗಳೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಹತ್ರ ಬಂದಿತ್ತು. ಅವ್ರಿಗೆ ನಾನು ಕೆಲವೊಂದು ಯಂತ್ರ ತಂತ್ರ ಮಂತ್ರ ಅದೆಲ್ಲ ಏನೇನು ನಮ್ಗೆ ಬೇಕಾಗಿ ಅವರು ಜಾತಕವನ್ನು ನೋಡಿ ಸ್ವಲ್ಪ ಪರಿಶೀಲನೆ ಮಾಡಿ ಎಲ್ಲವನ್ನು ಮಾಡಿಕೊಟ್ಟೆ. ಆಮೇಲೆ ಈ ತಂತ್ರವನ್ನು ಮಾಡ್ಕೊಳ್ಳಿ ಅದನ್ನು ಹೇಳಿಕೊಟ್ಟೆ. ಯಾವುದೇ ತಂತ್ರ ನಾನೊಂದು ದೃಷ್ಟಿಗೆ ಸಂಬಂಧಪಟ್ಟಂಥ ಯಂತ್ರನೂ ಕೊಟ್ಟೆ, ಅದೆಲ್ಲ ಕ್ಲಿಯರ್ ಆಯಿತು ಕರ್ಮಾನುಸಾರ. ಜೊತೆಗೆ ನಾನು ಇದೊಂದನ್ನು ಹೇಳಿಕೊಟ್ಟೆ. ಏನು ಆ ಒಂದು ಸೀಕ್ರೆಟು ಅಂತಂದರೆ, ನಿಂಬೆಹಣ್ಣ ತೊಗೋಬೇಕು. ನಿಂಬೆಹಣ್ಣ ತೆಗೆದುಕೊಂಡು ದೀಪಕ್ಕೆ ಹಿಂಗೆ ಹಿಡಿಬೇಕು, ಅದು ಕಪ್ಪಾಗತ್ತೆ. ಒಂದು ಟೂತ್ ಪಿಕ್ ತೊಗೊಂಡು ಚುಚ್ಚಿ ಸುತ್ತ ಹಿಂಗೆ ತಿರುಗಿಸ್ಬೇಕು. ದೀಪಕ್ಕೆ ಇಡ್ತು ಅಂದರೆ ಕಪ್ಪಾಗುತ್ತೆ. ಫುಲ್ಲು ಕಪ್ಪು ಮಾಡ್ಕೋಬೇಕು, ಅದಲ್ಲ ಫುಲ್ಲು ಕಪ್ಪು. ಆ ಕಪ್ಪನ್ನು ಫುಲ್ ಕಪ್ಪಾಗುತ್ತೆ. ಆಮೇಲೆ ಅದನ್ನು ಸ್ವಲ್ಪ ಬಿಸಿ ಇರುತ್ತೆ, ಸೈಡ್ಗೆ ಇಟ್ಬಿಟ್ಟು ಅದನ್ನು ತೆಗೆದುಕೊಂಡು ನೋಡಿ, ಎಲೆಕ್ಟ್ರಿಸಿಟಿ ಇರುತ್ತೆ ಗೊತ್ತಲ್ಲ ಅದರಲ್ಲಿ, ಅದನ್ನು ತೆಗೆದುಕೊಂಡು ನೀವೇನು ಮಾಡಿ ತಲೆಗೆ 9 ಸರಿ ನೀವು ಆಳಿಸ್ಬೇಕು. 1 2 3 4 5 ಕ್ಲಾಕ್ ವೈಸು ಮತ್ತು ವಿರುದ್ಧಾಕಾರ ಆ್ಯಂಟಿ ಕ್ಲಾಕ್ 1 2 3 4 5 6 7 8. ಆಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ನೀವು 3 ದಾರಿ ಕೊಡುವಂಥ ಜಾಗದಲ್ಲಿ ಎಡಗಾಲಿ ಇಮ್ಮಡಿಯಲ್ಲಿ ತುಳಿಬೇಕು. ಅದು ಓಪನ್ ಆಗಿ ಅದನ್ನ ನೀರು ಆಚೆ ಬರುತ್ತೆ. ಅದನ್ನು ಮಾಡ್ಕೊಳ್ಳಿ. ಯಾವಾಗಲೇ ನಿಮಗೆ ದೃಷ್ಟಿ ಆಗಿದೆ, ಸ್ವಲ್ಪ ಹುಷಾರು ತಪ್ಪಿದೆ ಅಥವಾ ಏನೋ ಒಂದು ತೊಂದರೆ ಆಗ್ತದೆ ಅಂತ ಅನಿಸಿದ ತಕ್ಷಣ, ಒಂದು ಫಂಕ್ಷನ್ ಆದ ತಕ್ಷಣ ಇದೊಂದು ಮಾಡಿ ನೋಡಿ. ಭಾಳಷ್ಟು ಜನ ಬರೀ ನಿಂಬೆಹಣ್ಣು ತೆಗಿತಾರೆ, ಪ್ರಯೋಜನ ಆಗಲ್ಲ. ಇದೊಂದು ಮಾಡ್ಕೊಳ್ಳಿ. ಆ ಹುಡುಗಿ ಎಲ್ಲ ನಿವಾರಣೆ ಆಯಿತು. ನಾನು ಈ ಒಂದು ಇವೆಲ್ಲೇ ಹೋಗಿ ನೆಕ್ಸ್ಟ್ ಡೇ ಆ ಹುಡುಗಿನೇ ಮಾಡ್ಕೊಬಿಡ್ತದೆ, ನಿವಾಳಿಸ್ಕೊಳುತ್ತೆ, ಅದು ತುಳಿಯುತ್ತೆ, 3 ದಾರಿ ಕೊಡೋ ತುಳಿಯುತ್ತೆ, ಬರುತ್ತೆ. ನೆಕ್ಸ್ಟ್ ಏನು ಹುಷಾರು ತಪ್ಪದೇ ಇಲ್ಲ. ಇವತ್ತರೆಗೂ ನೆನೆಸ್ಕೊಳುತ್ತೆ ಹುಡುಗಿ. ಇವಾಗ ಎಲ್ಲ ಫಂಕ್ಷನ್ನು ಪ್ರೋಗ್ರಾಮು ರೆಗ್ಯುಲರಾಗಿ ಅಟೆಂಡ್ ಮಾಡ್ತಾಯಿದೆ. ತುಂಬ ಚೆನ್ನಾಗಿದೆ ಹುಡುಗಿ, ಒಳ್ಳೆಯದಾಗ್ತಾಯಿದೆ ಹುಡುಗಿ. ಆ ಥರ ಒಂದು ಅದ್ಭುತವಾದ ತಂತ್ರವನ್ನು ಮಾಡ್ಕೊಳ್ಳಿ. ಮತ್ತು ಯಾರೇ ಕಣ್ಣು ದೃಷ್ಟಿ ತಾಗಿದೆ ಅವ್ರಿಗೆಲ್ಲ ನಿವಾರಣೆ ಆಗಬೇಕು ಅಂದರೆ
ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ